ನನ್ನ ಹೆಸರು ಅಮಿತಾ. ನಾನು 17 ವರ್ಷದವಳಿದ್ದಾಗ ನನ್ನ ಜೀವನದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಅದು ರಾತ್ರಿಯ ಸಮಯವಾಗಿತ್ತು. ಆ ರಾತ್ರಿ ಯಾರೋ ಒಬ್ಬ ಹುಡುಗ ನನ್ನ ಕೋಣೆಯಿಂದ ಹೊರಗಡೆ ಹೋಗುತ್ತಿದ್ದ ದೃಶ್ಯವನ್ನು ನನ್ನ ತಂದೆ ನೋಡಿದ್ರು. ಅವರು ನನಗೂ ಆ ಹುಡುಗನಿಗೂ ಯಾವುದೋ ಕೆಟ್ಟ ಸಂಬಂಧ ಇದೆ ಎಂದು ಭಾವಿಸಿಕೊಂಡರು. ಆದರೆ ನನಗೆ ಆ ಹುಡುಗ ಯಾರು ಎಂದು ಗೊತ್ತಿರಲಿಲ್ಲ. ಅವನ ಬಗ್ಗೆ ಏನೂ ತಿಳಿದಿರಲಿಲ್ಲ. ಆ ಸಮಯದಲ್ಲಿ ನಾನು ಆರಂಭವಾಗಿ ನಿದ್ದೆ ಮಾಡುತ್ತಿದ್ದೆ. ಹೊರಗಡೆಯಿಂದ ಯಾರೋ ನನ್ನ ಕೋಣೆ ಒಳಗೆ ಬಂದಿದ್ದಾರೆ ಎಂಬುದು ನನಗೆ ಗೊತ್ತೇ ಇರಲಿಲ್ಲ. ಯಾರೋ ಕದಿಯಲು ಬಂದವರಾಗಿರಬೇಕು. ಯಾಕಂದ್ರೆ ಅವನಿಗೆ ಯಾವ ವಸ್ತು ಎಲ್ಲಿದೆ ಎಂದು ಗೊತ್ತಿಲ್ಲದೆ ಕೋಣೆಗೆ ಹೋಗಿ ತಿರುಗಾಡುತ್ತಿದ್ದ. ಅವನು ನನ್ನ ಕೋಣೆಯಲ್ಲಿ ಹುಡುಕಾಡಿ ಹೊರಗಡೆ ಕಾಲಿಟ್ಟಾಗಲೇ ನನ್ನ ಅಪ್ಪನಿಗೆ ಎಚ್ಚರವಾಯಿತು. ಅಪ್ಪನನ್ನು ಕಂಡ ಕೂಡಲೇ ಅವನು ಅಲ್ಲಿಂದ ಓಡಿ ಹೋದ. ಆದರೆ ಅವನು ಹೋದ ಕ್ಷಣದಿಂದ ನನ್ನ ಪಾಲಿಗೆ ಶನಿ ಗ್ರಹಚಾರ ಶುರುವಾಗಿತ್ತು. ಅಪ್ಪ ಹುಚ್ಚನಂತೆ ನನಗೆ ಹಿಗ್ಗಾಮುಗ್ಗ ಥಳಿಸಿದ್ರು. ಅವನು ಯಾರು ಎಂಬುದು ನನಗೆ ಗೊತ್ತಿಲ್ಲ ಅಪ್ಪ. ಯಾಕೆ ನನಗೆ ಹೊಡೆಯುತ್ತೀರಾ? ನನಗೂ ಅವನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನಾನು ಅಳುತ್ತಾ ಹೇಳಿದ್ರು ಅಪ್ಪ ಕೇಳದೆ, ಬಾಯ್ ಮುಚ್ಚು, ಅವನು ನಿನ್ನ ಪ್ರಿಯತಮ, ನಿನಗೂ ಅವನಿಗೂ ಸಂಬಂಧ ಇದೆ, ನೀನೇ ಅವನನ್ನು ಇಲ್ಲಿ ಬರಲು ಹೇಳಿದ್ದೀಯಾ ಅಂತ ನನ್ನ ಮೇಲೆ ಇಲ್ಲದ ಆರೋಪಗಳನ್ನು ಹಾಕಿದ್ರು. ನಾನು ಅವರು ಯಾರೋ ಕಳ್ಳನು ಇರಬೇಕು ಅಂತ ಹೇಳಿದಾಗ, ಹೌದು ಕಳ್ಳನಂತೂ ಹೌದು, ಆದರೆ ನಿನ್ನನ್ನು ಕದಿಯಲು ಬಂದಿದ್ದಾನೆ ಅಷ್ಟೇ. ಒಂದು ವೇಳೆ ಕಳ್ಳ ವಸ್ತು ಕದಿಯಲು ಬಂದಿದ್ರೆ ಬರಿಗೈಯಲ್ಲಿ ಹೋಗ್ತಾನಾ ಎಂದು ಕೇಳಿದ್ರು. ಮರುದಿನವೇ ಅವರು ನನ್ನ ಮದುವೆ ಮಾಡುವುದು ಅಂತ ನಿರ್ಧಾರ ಮಾಡಿದ್ರು. ನನಗೆ ಮದುವೆ ಇಷ್ಟ ಇರಲಿಲ್ಲ, ಆದರೆ ನಾನು ಮೌನವಾಗಿದ್ದೆ. ಆಗ ಅಮ್ಮ, ಇದು ಏನು ನಡೀತಿದೆ? ಯಾಕೆ ಇಲ್ಲದ ಆರೋಪಗಳನ್ನು ಮಾಡ್ತಿದ್ದೀರಾ? ನಿಮಗೆ ಆ ಹುಡುಗನ ಬಗ್ಗೆ ಏನಾದರೂ ಗೊತ್ತಾ? ಇಲ್ಲ ತಾನೆ? ಹಾಗಾದರೆ ಈ ರೀತಿ ತೀರ್ಮಾನ ತೆಗೆದುಕೊಳ್ಳೋದು ಸರಿನಾ ಅಂತ ಕೇಳಿದ್ರು. ಅಪ್ಪ ಅಮ್ಮನ ಮೇಲೂ ಸಿಟ್ಟು ಮಾಡಿಕೊಂಡು, ನೋಡು, ನೀನು ಹೆಚ್ಚು ಮಾತನಾಡಬೇಡ. ನಿನ್ನ ಬೇಜವಾಬ್ದಾರಿಯಿಂದ ಅವಳು ಇಷ್ಟು ಮುಂದೆ ಹೋಗಿದ್ದಾಳೆ. ಹೆಣ್ಣು ಹೆತ್ತ ತಾಯಿ ಸ್ವಲ್ಪ ಜವಾಬ್ದಾರಿ ಉಳ್ಳವಳಾಗಬೇಕು. ಈಗ ಬರ್ತಾಳೆ ದೊಡ್ಡದಾಗಿ ಮಾತಾಡೋಕೆ. ನನಗೆ ಎಲ್ಲವೂ ಗೊತ್ತಾಗಿದೆ. ನಿನ್ನ ದೃಷ್ಟಿಯಲ್ಲಿ ಅವಳು ಚಿಕ್ಕವಳು ಇರಬಹುದು, ಆದರೆ ಅವಳು ತುಂಬಾ ಬೆಳೆದಿದ್ದಾಳೆ ಅಂತ ಸಾಬೀತು ಪಡಿಸಿದ್ದಾಳಲ್ವಾ? ಈಗ ಯಾರ ಮಾತನ್ನು ನಾನು ಕೇಳಲ್ಲ. ನಾನು ಮದುವೆ ಮಾಡಿಸ್ತೇನೆ, ಯಾರು ಇದಕ್ಕೆ ಅಡ್ಡಿ ಆಗಬಾರದು ಅಂತ ಗದರಿಸಿದ್ರು. ಅಪ್ಪ ಅಮ್ಮ ಈ ರೀತಿ ಜಗಳ ಮಾಡೋದು ನಾನು ಈ ಮೊದಲು ಯಾವತ್ತೂ ಕೂಡ ನೋಡಿರಲಿಲ್ಲ. ಅಪ್ಪನ ಸಂಶಯ, ಆ ಹುಡುಗನ ಆಗಮನ, ಇವು ನನ್ನ ಜೀವನವನ್ನೇ ಸರ್ವನಾಶ ಮಾಡಿಸಿದವು. ನಾನು ಯೋಚಿಸಿದೆ, ಒಂದು ವೇಳೆ ನನಗೆ ಅವನೊಂದಿಗೆ ಪ್ರೀತಿ ಇದ್ದಿದ್ದರೆ ನಾನು ಅವನನ್ನು ಮನೆಯೊಳಗೆ ಕರೆಸುತ್ತಿದ್ನ. ಅಪ್ಪ ನನ್ನ ಕೋಣೆ ಎದುರಿನ ಚಾವಡಿಯಲ್ಲಿ ಮಲಗಿರುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವರ ಕಣ್ಣು ತಪ್ಪಿಸಿ ನಾನು ಆತನನ್ನು ಒಳಗೆ ಕರೆಸುವಷ್ಟು ಮೂರ್ಖಳ? ಅಪ್ಪ ಹಿಂದೆ ಮುಂದೆ ನೋಡದೆ ಒಬ್ಬ ಅಪರಿಚಿತ ಹುಡುಗನನ್ನು ನನಗೆ ಮದುವೆ ಮಾಡಿಸುವುದಂತ ತೀರ್ಮಾನಿಸಿದ್ರು. ತರಾತುರಿಯಲ್ಲಿ ಆ ಹುಡುಗನೊಂದಿಗೆ ನನ್ನ ಮದುವೆ ನಿಶ್ಚಯವಾಯಿತು. ಅಲ್ಲಿ ಅತ್ತೆ ಮೈದುನ ನಾದಿನಿ ಮಾತ್ರ ಇದ್ದಾರೆ ಎಂದು ನನಗೆ ಅಮ್ಮ ತಿಳಿಸಿದ್ರು. ಅದು ಅಲ್ಲದೆ ಅವರು ತುಂಬಾ ಬಡವರು, ಮಾತ್ರವಲ್ಲದೆ ಅವಿದ್ಯಾವಂತರು ಕೂಡ ಆಗಿದ್ರು. ನಾನು ನನ್ನ ಹಣೆ ಬರಹ ಇದೆಂದು ಅಂದುಕೊಂಡು ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಸ್ವೀಕರಿಸಿಕೊಂಡು ನಾನು ನನ್ನ ಜೀವನದಲ್ಲಿ ಮುನ್ನಡೆಯುತ್ತೇನೆ, ಇರುವ ಭಾಗ್ಯವನ್ನೆನ್ನದು ಹೊಂದಿಕೊಂಡು ಹೋಗುತ್ತೇನೆ ಎಂದು ಯೋಚನೆ ಮಾಡುವಷ್ಟರಲ್ಲಿ ನನ್ನ ಮನೆಯ ಪಕ್ಕದ ಗೆಳತಿ ಒಂದು ದಿನ ನನ್ನ ಜೊತೆ ಮಾತನಾಡುತ್ತಾಳೆ. ಅವಳ ಸಂಬಂಧಿಕರು ನನ್ನ ಗಂಡನ ಮನೆಯ ಹತ್ತಿರದವರಾಗಿರುತ್ತಾರೆ. ಆದ್ದರಿಂದ ಅವರ ಬಗ್ಗೆ ಇವರಿಗೆ ಮಾಹಿತಿ ಸಿಕ್ಕಿರುತ್ತದೆ. ಆದರೆ ಅವಳು, ನಿನ್ನ ಗಂಡನ ಮನೆಯವರು ಸರಿಯಿಲ್ಲ ಕಣೆ, ಅವರು ಒಂಥರ ವಿಚಿತ್ರವಾದ ಕುಟುಂಬಸ್ಥರಂತೆ, ಅವರ ನಡತೆ ಸ್ವಭಾವಗಳು ಸರಿಯಿಲ್ಲ ಅಂತ ನಮ್ಮ ಸಂಬಂಧಿಕರು ಹೇಳ್ತಿದ್ದಾರೆ. ಅದು ಅಲ್ಲದೆ ಅವರ ಮನೆಯಿಂದ ಯಾವಾಗಲೂ ಗದ್ದಲಗಳು ಕೇಳುತ್ತಿರುತ್ತದಂತೆ. ಅಲ್ಲದೆ ಯಾರ ಮನೆಯಲ್ಲಾದರೂ ಮದುವೆಗಳು ಇದ್ರೆ ನಿನ್ನ ಅತ್ತೆ ವಿಚಿತ್ರವಾದ ಅಸಹ್ಯ ಡ್ರೆಸ್ ಅನ್ನು ಧರಿಸಿಕೊಂಡು ಅಲ್ಲಿಗೆ ಹೋಗಿ ಡ್ಯಾನ್ಸ್ ಮಾಡ್ತಾರಂತೆ. ಅವರಿಗೆ ಯಾರಾದರೂ ಅವರ ಬಗ್ಗೆ ಏನು ಹೇಳುತ್ತಾರೆ ಎಂಬ ಯೋಚನೆನೇ ಇರೋದಿಲ್ಲ ಅಂತೆ. ಮಗ ಅಮ್ಮನ ಬಗ್ಗೆ ಏನೂ ಕೇಳೋದಿಲ್ಲ, ಅಮ್ಮನಿಗೂ ಮಗನ ಬಗ್ಗೆ ಏನೂ ಚಿಂತೆ ಇಲ್ಲ. ಅವನ ತಂಗಿ ಇಡೀ ವಟಾರದ ಜನರ ಜೊತೆ ಅಸಭ್ಯ ವರ್ತನೆ ಮಾಡ್ತಾ ಅವಳ ಸ್ವಭಾವ ಕೂಡ ಒಳ್ಳೇದಿಲ್ಲ ಅಂತ ಹೇಳ್ತಿದ್ದಾರೆ. ನೀನು ಹೋಗಿ ಇಂಥ ಕುಟುಂಬವನ್ನ ಮದುವೆ ಆಗ್ತಿದ್ದೀಯಾ ಅಂತ ಕೇಳಿದ್ಲು. ಆದರೆ ಏನ್ ಮಾಡೋದು, ನನ್ನ ಹಣೆ ಬರಹ ಸರಿಯಾಗಿಲ್ಲ.
ಈಗಾಗಲೇ ನನ್ನ ಜೀವನ ಸರ್ವನಾಶವಾಗಿ ಹೋಗಿದೆ. ಇನ್ನೇನು ಮಾಡಿ ಏನು ಪ್ರಯೋಜನವಿಲ್ಲ. ನನ್ನ ಅಪ್ಪ ಕೋಳಿಯಲ್ಲಿ ಕೇಳಿ ಮಸಾಲೆ ತಯಾರಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ನಾನು ಏನೇ ಹೇಳಿದ್ರೂ ನನ್ನ ಮಾತನ್ನು ಖಂಡಿತವಾಗಿಯೂ ಕೇಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಮಾತಿಗೆ ಬೆಲೆ ಕೊಡುವವರು ಯಾರೂ ಇಲ್ಲ ಅಂತ ಯೋಚಿಸಿ ನಾನು ಕಣ್ಣೀರು ಹಾಕಿದೆ. ಮನೆಯಲ್ಲಿ ಯಾರೂ ಕೂಡ ನನ್ನಲ್ಲಿ ಏನೂ ಕೇಳುತ್ತಿರಲಿಲ್ಲ. ಅಮ್ಮನು ತುಂಬಾ ದುಃಖದಲ್ಲಿದ್ರು. ಅಪ್ಪ ಅವರ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ತೀರ್ಮಾನಿಸಿ ಬಿಟ್ಟಿದ್ದರು. ನನ್ನ ಮದುವೆ ದಿನ ಬಂದೇ ಬಿಟ್ಟಿತು. ನನ್ನನ್ನು ಮದುವೆ ಮಾಡಿಸಿಕೊಟ್ಟರು. ಅವರು ನಮ್ಮಿಂದ ಮದುವೆ ಖರ್ಚು ವೆಚ್ಚಗಳನ್ನು ಭರಿಸಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ನಾವು ಸರಳವಾಗಿ ಮದುವೆಯನ್ನು ಮಾಡಿ ಮುಗಿಸುತ್ತೇವೆ ಎಂದು ನನ್ನ ಅಪ್ಪ ಒಪ್ಪಿಕೊಂಡರು. ನಾನು 3 ಅಣ್ಣಂದಿರ ಮುದ್ದಿನ ತಂಗಿಯಾಗಿದ್ದೆ. ಆದರೆ ನನ್ನ ಮದುವೆ ಸರಳವಾಗಿ ಯಾವುದೇ ಖರ್ಚು ವೆಚ್ಚವಿಲ್ಲದೆ ನಡೆಸಲಾಯಿತು. ಯಾವುದೇ ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ಮಾಡಲಿಲ್ಲ. ಒಂದು ಹೆಣ್ಣಿಗೆ ತನ್ನ ಮದುವೆಯನ್ನು ಅದ್ಧೂರಿಯಾಗಿ ಸಡಗರ ಸಂಭ್ರಮದೊಂದಿಗೆ ಮಾಡಬೇಕು ಎಂಬ ಆಸೆ ನಿರೀಕ್ಷೆಗಳು ಇರೋದು ಸಹಜ. ಆದರೆ ನನ್ನ ಮದುವೆ ಬಗ್ಗೆ ನನ್ನಲ್ಲಿ ಯಾವುದೇ ಅಭಿಪ್ರಾಯವನ್ನು ಕೇಳಲಿಲ್ಲ. ನನ್ನ ಆಸೆ ಆಕಾಂಕ್ಷೆಗಳ ಬಗ್ಗೆ ಗೌರವ ಕೊಡಲಿಲ್ಲ. ಒಂದು ಹೆಣ್ಣು ತನ್ನ ಜೀವನ ಸಂಗಾತಿ ಪ್ರೀತಿಯಿಂದ, ಗೌರವದಿಂದ, ನಂಬಿಕೆಯಿಂದ ನನ್ನ ಜೊತೆ ಇರಬೇಕು ಅಂತ ಬಯಸುತ್ತಾಳೆ. ಅವನು ಆಕೆಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಆತ್ಮೀಯ ಸಹಚರನಾಗಿರಬೇಕು. ಮದುವೆ ದಿನಕ್ಕಾಗಿ ಆಕೆ ಕನಸುಗಳೊಂದಿಗೆ ಕಾಯುತ್ತಾಳೆ. ತನ್ನ ಜೀವನದಲ್ಲಿ ಹೊಸ ಬೆಳಕು ಬೆಳಗಲಿ ಎಂಬ ಆಶಯದಿಂದ ಇರುತ್ತಾಳೆ. ನನ್ನ ಮನೆಯವರು ನಿರ್ಜೀವ ಗೊಂಬೆಗೆ ಮದುವೆ ಮಾಡಿಸಿದಂತೆ ನನಗೆ ಮದುವೆ ಮಾಡಿಸಿಬಿಟ್ರು. ನಾನು ಮದುವೆಯ ರಾತ್ರಿ ಮಂಚದಲ್ಲಿ ಕುಳಿತು ನನ್ನ ಗಂಡನಿಗಾಗಿ ಕಾಯುತ್ತಿದ್ದೆ. ಆ ರಾತ್ರಿ ನನಗೆ ವಿಚಿತ್ರವಾದ ಅನುಭವವಾಯಿತು. ಯಾಕಂದ್ರೆ ಗಂಡನ ಬದಲಾಗಿ ನನ್ನ ಕೋಣೆಗೆ ನನ್ನ ಮೈದುನ ಆಗಮಿಸಿದ್ದ. ಆಗ ನಾನು ಆಶ್ಚರ್ಯ ಭರಿತಳಾಗಿ, ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಅಂತ ಕೇಳಿಯೇ ಬಿಟ್ಟೆ. ಆಗ ಅವನು, ಗಾಬರಿ ಪಟ್ಟುಕೊಳ್ಳಬೇಡಿ, ಹೌದು, ನಿಮ್ಮನ್ನು ನನ್ನ ಅಣ್ಣ ಮದುವೆಯಾಗಿದ್ದಾನೆ, ನಿಜ. ಆದರೆ ನಾನೀಗ ಇಲ್ಲಿಗೆ ಮಲಗಲು ಬಂದಿದ್ದೇನೆ ಎಂದು ಹೇಳಿದ. ನನಗೆ ಅವನ ಮಾತು ಕೇಳಿ ತುಂಬಾ ಕೋಪ ಬಂತು. ಅದಲ್ಲದೆ ಅಸಹ್ಯ ಎಂದು ಅನಿಸಿತು. ನೀನೇನು ಮಾತನಾಡುತ್ತಿದ್ದೀಯಾ ಅಂತ ನಿನಗೆ ಗೊತ್ತಿದೆಯಾ ಎಂದು ನಾನು ಕೇಳಿದೆ. ನಿನಗೆ ಇಲ್ಲಿ ಏನು ಕೆಲಸ ಇದೆ ಅಂತ ನಾನು ಭಯದಿಂದ ಕೇಳಿದೆ. ಅವನು ನಗುತ್ತಾ, ನಾನು ತಮಾಷೆ ಮಾಡುತ್ತಿದ್ದೇನೆ ಎಂದು ಹೇಳಿದ. ನಾನು ಇಲ್ಲಿ ಮಲಗುತ್ತೇನೆ ಅಥವಾ ನಾನು 2 ಗಂಟೆ ನಿಮ್ಮ ಜೊತೆ ಕೂತು ಮಾತನಾಡುತ್ತೇನೆ ಅಂತ ಹೇಳಿದ. ನನಗೆ ಯಾಕೆ ಈ ರೀತಿ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದಾನೆ ಅಂತ ಅರ್ಥವಾಗಲಿಲ್ಲ. ಯಾರಾದರೂ ಹೊಸದಾಗಿ ಮದುವೆಯಾದ ದಂಪತಿಗಳು ಮಲಗುವ ಕೋಣೆಯಲ್ಲಿ ನಿದ್ದೆ ಮಾಡುತ್ತೇನೆ ಅಂದ್ರೆ ಏನು ತಿಳಿದುಕೊಳ್ಳಬೇಕು? ಅದೇ ರೀತಿ ನಾನು ಯೋಚಿಸತೊಡಗಿದೆ. ಆಗ ನನ್ನ ಮೈದುನ, ನೀವು ಭಯಪಡಬೇಡಿ, ನೀವು ಮಾಡೋದನ್ನು ನಾನೇನು ನೋಡೋದಿಲ್ಲ ಅಂತ ಅಸಭ್ಯವಾಗಿ ಮಾತನಾಡಿದ. ಚಿಕ್ಕ ವಯಸ್ಸಿನ ಆ ಹುಡುಗ ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತ ನನಗೆ ಅನ್ನಿಸಿತು. ಆಗ ಅವನು, ನಾನು ನಿಮ್ಮ ಜೊತೆ ಮಾತನಾಡುತ್ತೇನೆ, ತುಂಬಾ ಮಾತನಾಡಲು ಇದೆ ಅಂತ ಹೇಳಿದ. ಆಗ ನಾನು ಅವನನ್ನು ಹೇಗಾದರೂ ಮಾಡಿ ನನ್ನ ಕೋಣೆಯಿಂದ ಹೊರಗಡೆ ಕಳುಹಿಸಬೇಕು ಅಂತ ನಿಶ್ಚಯಿಸಿದೆ. ನನಗೆ ನಿದ್ದೆ ಬರ್ತಿದೆ, ನೀನು ಇಲ್ಲಿಂದ ಹೊರಗೆ ಹೋಗು ಅಂತ ಹೇಳಿದೆ. ನೋಡು, ನಾಳೆ ಮಾತನಾಡೋಣ, ನನಗೆ ಜೋರು ನಿದ್ದೆ ಬರ್ತಿದೆ, ಅದಲ್ಲದೆ ಸುಸ್ತಾಗಿದೆ ಅಂತ ಹೇಳಿದೆ. ಆಗ ಅವನು ನನ್ನ ಮಾತನ್ನು ನಂಬಿ ಅಲ್ಲಿಂದ ಹೊರಗಡೆ ಹೋದ. ಅವನು ಹೋಗುತ್ತಿದ್ದಂತೆ ನಾನು ಆಳವಾದ ನಿಟ್ಟುಸಿರು ಎಳೆದುಕೊಂಡೆ. ಆಗ ನನಗೆ ನನ್ನ ಗೆಳತಿ ಹೇಳಿದ್ದು ಸತ್ಯವಾದ ಮಾತು ಅಂತ ಅನ್ನಿಸಿತು. 2 ಗಂಟೆಯ ನಂತರ ನನ್ನ ಗಂಡ ಕೋಣೆಗೆ ಬಂದರು. ನನಗೆ ಜೋರಾಗಿ ನಿದ್ದೆ ಬರ್ತಿತ್ತು. ಆದರೆ ಅವರು ಒಳ್ಳೆಯ ರೀತಿಯಿಂದ ನಡೆದುಕೊಂಡರು. ಒಳ್ಳೆಯ ರೀತಿಯಿಂದ ಅಂದ್ರೆ ಅವರು ಯಾವ ರೀತಿ ನನ್ನ ಜೊತೆ ನಡೆದುಕೊಳ್ಳಬೇಕಿತ್ತೋ ಅದೇ ರೀತಿ ನಡೆದುಕೊಂಡರು. ನನ್ನ ಗಂಡ ಆ ರಾತ್ರಿ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದರು. ನನ್ನ ಮದುವೆಯ ನಂತರದ ಜೀವನ ಎಲ್ಲಾ ಹುಡುಗಿಯರ ಜೀವನದಂತೆ ಶುರುವಾಗಿತ್ತು. ಗಂಡನ ಮನೆಯವರ ಜೀವನ ಶೈಲಿ ಮಾತ್ರ ಚೆನ್ನಾಗಿರಲಿಲ್ಲ. ಅವರು ಧರಿಸುವ ಬಟ್ಟೆಯಾಗಲಿ, ಅವರ ವರ್ತನೆಯಾಗಲಿ, ಅವರ ನಡವಳಿಕೆಯಾಗಲಿ ನೋಡಲು ಅಷ್ಟು ಚೆನ್ನಾಗಿರಲಿಲ್ಲ. ಅದು ಅಲ್ಲದೆ ಅವರ ಮಾತಿನ ಶೈಲಿ ಕೂಡ ಒಂಥರ ವಿಚಿತ್ರವಾಗಿತ್ತು. ಮಾತಿನಲ್ಲಿ ಅವರು ಅವಿದ್ಯಾವಂತರು ಎಂದು ತಿಳಿಯುತ್ತಿತ್ತು. ನನ್ನ ನಾದಿನಿ ಬೆಳಗ್ಗೆ ಎದ್ದು ಮನೆ ಮನೆಗೆ ತಿರುಗಾಡುತ್ತಾ ನಲಿದಾಡುತ್ತಾ ಇದ್ದಳು. ಒಂದು ಜವಾಬ್ದಾರಿ ಅನ್ನೋದು ಇರಲಿಲ್ಲ. ತನ್ನ ಗೆಳತಿಯರ ಮನೆಯಲ್ಲಿ ಯಾವಾಗಲೂ ಇರುತ್ತಿದ್ದಳು. ಬೆಳಗ್ಗೆದ್ರೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಯಾವುದು ನಡೆಯುತ್ತಿರಲಿಲ್ಲ. ತಿನ್ನೋದು, ಮಲಗೋದು ಅದೇ ಅವರ ಜೀವನವಾಗಿತ್ತು. ಮತ್ತೆ ಮನೆಯ ಕೆಲಸದ ಎಲ್ಲಾ ಜವಾಬ್ದಾರಿಯನ್ನು ನನ್ನ ತಲೆ ಮೇಲೆ ಹಾಕಿದ್ದರು. ಅವರು ಯಾವ ಕೆಲಸದಲ್ಲೂ ನನಗೆ ಸಹಾಯ ಮಾಡ್ತಿರ್ಲಿಲ್ಲ. ಜೋರಾಗಿ ಟಿವಿ ವಾಲ್ಯೂಮ್ ಹಾಕಿ ಟಿವಿ ನೋಡ್ತಿದ್ರು. ಮನೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿ ಮಲಗುವ ತನಕ ಸಿನಿಮಾ ಥಿಯೇಟರ್ ತರ
ಟಿವಿ ರನ್ ಆಗುತ್ತಲೇ ಇತ್ತು. ಸಂಸ್ಕಾರ ಅಂದ್ರೆ ಏನು, ಸೌಜನ್ಯ ಅಂದ್ರೆ ಏನು ಅನ್ನೋದೇ ಅವರಿಗೆ ಗೊತ್ತಿರಲಿಲ್ಲ. ಒಂದು ದಿನ ನನ್ನ ಮೈದುನ ನನ್ನ ಹತ್ತಿರ ಬಂದು, ಅತ್ತಿಗೆ, ನೀವು ನಿಮ್ಮ ಕಣ್ಣನ್ನು ಮುಚ್ಚಿ ನಾನು ನಿಮಗೆ ಒಂದು ವಸ್ತುವನ್ನು ನೀಡುತ್ತೇನೆ ಅಂತ ಹೇಳಿದ. ನೋಡಿ, ನಾನು ನೀಡಿದ ವಸ್ತು ಕಣ್ಣು ತೆರೆಯದೆ ಅದು ಏನು ಅಂತ ಹೇಳಬೇಕು ಅಂತ ಹೇಳಿದ. ಒಂದು ವೇಳೆ ನೀವು ಸರಿಯಾದ ಉತ್ತರವನ್ನು ನೀಡಿದರೆ ನಿಮಗೆ 500 ರೂಪಾಯಿ ನೀಡುತ್ತೇನೆ. ನಾನು ಅವನಲ್ಲಿ, ನೋಡು, ನನಗೆ ಇಂಥ ಆಟಗಳನ್ನು ಆಡೋದ್ರಲ್ಲಿ ಆಸಕ್ತಿ ಇಲ್ಲ ಎಂದು ಅವನನ್ನ ಅಲ್ಲಿಂದ ಕಳುಹಿಸಿದೆ. ಆದರೆ ದಿನಗಳು ಮುಂದಕ್ಕೆ ಹೋಗ್ತಿತ್ತು. ಒಂದು ದಿನ ನನ್ನ ಗಂಡ ನನ್ನಲ್ಲಿ ಹೇಳಿದ್ರು, ನೋಡು, ನನಗೆ ನಿನಗೋಸ್ಕರ ಬೇರೆ ಖರ್ಚುಗಳನ್ನು ಮಾಡಲು ಸಾಧ್ಯವಿಲ್ಲ. ಊಟ ಮನೆಯಲ್ಲಿ ಒಟ್ಟಿಗೆ ತಯಾರಿಸಲಾಗುತ್ತದೆ. ಅದನ್ನು 3 ಹೊತ್ತು ತಿನ್ನಬಹುದು. ಒಟ್ಟಿಗೆ ಕೂತು ಟಿವಿ ನೋಡಬಹುದು. ನಿನಗೆ ನಿನ್ನ ವೈಯಕ್ತಿಕ ಖರ್ಚಿಗೆ ಹಣ ಬೇಕು ಅಂತ ಕೇಳಿದ್ರೆ ನಾನು ಕೊಡಲು ಸಾಧ್ಯ ಇಲ್ಲ. ನಿನಗೆ ಈಗಷ್ಟೇ ಬಟ್ಟೆ ಬರೆಗಳನ್ನು ತೆಗೆದುಕೊಟ್ಟಿದ್ದೇನೆ. ಇನ್ನು ಅದು ಹಾಳಾಗುವವರೆಗೂ ಒಂದು ಹೊಸ ಬಟ್ಟೆಯ ಮಾತನ್ನು ಎತ್ತಬಾರದು. ನನ್ನ ಅಮ್ಮ ನನಗೆ ತಿಂಗಳಿಗೆ 2 ಚೂಡಿದಾರ ಸ್ಟಿಚ್ ಮಾಡಿಕೊಡಿಸ್ತಿದ್ರು. ಇಲ್ಲಿ ಏನನ್ನು ಕೇಳಬಾರದು ಅಂತ ಹೇಳ್ತಿದ್ದಾರೆ. ಅದು ಅಲ್ಲದೆ ಮೊಬೈಲ್ ಫೋನ್ ಕೈಯಲ್ಲಿ ಹಿಡಿದುಕೊಳ್ಳುವ ಅಗತ್ಯವಿಲ್ಲ. ಯಾಕಂದ್ರೆ ಅದಕ್ಕೆ ರೀಚಾರ್ಜ್ ಮಾಡಬೇಕು. ಮನೆಯಲ್ಲಿದ್ದ ಫೋನಿಂದ ಮಾತಾಡಿದ್ರೆ ಸಾಕು ಅಂತ ಕೂಡ ಹೇಳಿದ್ರು. ನಿನಗೆ ಏನಾದ್ರೂ ಬಟ್ಟೆಗಳು ಬೇಕಾದ್ರೆ ಅಮ್ಮನಲ್ಲಿ ಹೇಳಿದ್ರೆ ಆಯ್ತು, ಅವರು ನಿನಗೆ ಇಷ್ಟವಾದ ಬಟ್ಟೆಯನ್ನು ತರಿಸಿಕೊಡ್ತಾರೆ. ಮೊದಲು ನನಗೆ ಸರಿ ಅಂತ ಅನಿಸುತ್ತೆ. ಒಬ್ಬ ಗಂಡನಾದವನು ಹೆಂಡತಿಯ ಖರ್ಚಿಗೆ ಹಣ ಕೊಡಲು ಸಾಧ್ಯವಿಲ್ಲ ಅಂತ ಹೇಳುವವನು ಎಂಥ ಮನುಷ್ಯ? ಅದು ಅವನ ಜವಾಬ್ದಾರಿ ಮಾತ್ರವಲ್ಲದೆ ಕರ್ತವ್ಯ ಕೂಡ ಆಗಿತ್ತು. ಕರ್ತವ್ಯವನ್ನು ಜೀವನ ಪೂರ್ತಿ ಮಾಡಬೇಕಿತ್ತು. ಅದಕ್ಕೋಸ್ಕರ ಮೊದಲೇ ಹೇಳಿ ಅದನ್ನು ತಪ್ಪಿಸಿಕೊಂಡಿದ್ದರು. ನಾನು ಅವರ ಆ ಮಾತಿಗೆ ಒಪ್ಪಬಾರದಿತ್ತು. ಹೆಂಡತಿಯಾದವಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು, ಅವಳ ಇಷ್ಟ ಕಷ್ಟಗಳನ್ನು ನೆರವೇರಿಸುವುದು ಗಂಡನಾದವನ ಕರ್ತವ್ಯ. ಆಗಲೇ ಅವರ ಮಾತಿಗೆ ನಾನು ಅಬ್ಜೆಕ್ಷನ್ ಹಾಕಿದ್ರೆ ಒಳ್ಳೇದಿತ್ತು. ಆದರೆ ಅದು ನನ್ನಿಂದ ಸಾಧ್ಯವಾಗಲಿಲ್ಲ. ಮತ್ತೆ ಒಂದು ದಿನ ನನ್ನ ಮೈದುನ ನನ್ನ ಹತ್ತಿರ ಬಂದು ನಿಂತಿದ್ದ. ಆಗ ನಾನು ಯೋಚಿಸಿದೆ, ನಾನು ಯಾಕೆ 500 ಗೆಲ್ಲುವ ಅವಕಾಶವನ್ನು ಬಿಟ್ಟು ಬಿಡಬೇಕು? ನಾನು ಏನು ಮಾಡಬೇಕು ಅಂತ ಹೇಳು ಅಂತ ಕೇಳಿದೆ. ನನಗೆ ಏನಾದ್ರೂ ಮಾಡಿ ಹಣ ಸಂಪಾದಿಸಬೇಕಿತ್ತು. ಸಿಗುವುದಾದರೆ ಸಿಗಲಿ ಅಂತ ಮಕ್ಕಳಂತೆ ನನ್ನ ಮನಸ್ಸು ಯೋಚಿಸುತ್ತಿತ್ತು. ಅವನು ನನ್ನ ಜೊತೆ ಮಕ್ಕಳಾಟವನ್ನು ಆಡಿಸಲು ಹೊರಟಿದ್ದ. ಅವನು ಹೇಳಿದ, ಅತ್ತಿಗೆ, ನಾನು ನಿಮ್ಮ ಕಣ್ಣಿಗೆ ಪಟ್ಟಿಯನ್ನು ಕಟ್ಟುತ್ತೇನೆ. ಮತ್ತೆ ನಿಮ್ಮ ಕೈಗೆ ಒಂದು ವಸ್ತುವನ್ನು ನೀಡುತ್ತೇನೆ. ನೀವು ಆ ವಸ್ತು ಯಾವುದು ಅಂತ ಹೇಳಬೇಕು. ಆಗ ನಾನು ಸರಿ ಅಂತ ಹೇಳಿದೆ. ಮತ್ತೆ ಅವನು ನನ್ನ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿದ. ಕೈ ಮುಂದೆ ಮಾಡಿ ಅಂತ ಹೇಳಿದ. ಅತ್ತಿಗೆ, ಒಂದು ಷರತ್ತು. ಒಂದು ವೇಳೆ ನೀವು ಈ ವಸ್ತು ಯಾವುದು ಅಂತ ಹೇಳದಿದ್ರೆ ನೀವು ನನಗೆ 500 ರೂಪಾಯಿ ಕೊಡಬೇಕು ಅಂತ ಹೇಳಿದ. ಆಗ ನಾನು ಅವನಲ್ಲಿ, ನನ್ನಲ್ಲಿ 1 ಪೈಸೆ ಕೂಡ ಇಲ್ಲ ಅಂತ ಹೇಳಿದೆ. ಅವನು ವಸ್ತುವನ್ನು ನೀಡಿದರೆ ಯಾವ ವಸ್ತುವನ್ನು ನೀಡಬಹುದು, ನನಗೆ ಗೊತ್ತಿರುವ ವಸ್ತುವನ್ನು ನನ್ನ ಕೈಯಲ್ಲಿ ಇಡಬಹುದು ಅಂತ ಅಂದುಕೊಂಡೆ. ಅವನು ನನ್ನ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿ ಕೈಗೆ ಒಂದು ವಸ್ತುವನ್ನು ನೀಡಿದ. ಆ ವಸ್ತು ಕೈಗೆ ನೀಡಿದ ಕ್ಷಣ ನನಗೆ ಒಂಥರ ಅಸಹ್ಯವಾಗತೊಡಗಿತು. ಅದು ಮೃದುವಾಗಿತ್ತು. ನನಗೆ ಏನು ಅಂತ ಗೊತ್ತಾಗುತ್ತಿರಲಿಲ್ಲ. ಅವನು ಮತ್ತೆ ಮತ್ತೆ ನನ್ನಲ್ಲಿ ಕೇಳುತ್ತಿದ್ದ, ಅತ್ತಿಗೆ, ಆ ವಸ್ತು ಏನು ಅಂತ ಹೇಳಿ. ಆಗ ನಾನು ನಿಜವಾಗಿಯೂ ನನಗೆ ಗೊತ್ತಾಗ್ತಿಲ್ಲ, ನಾನು ಸೋತು ಹೋದೆ ಅಂತ ಹೇಳಿದೆ. ನಾನು ನನ್ನ ಕಣ್ಣಿಗೆ ಕಟ್ಟಿದ ಪಟ್ಟಿಯನ್ನು ಬಿಚ್ಚಿದಾಗ ಅದು ಏನು ಅಂತ ಗೊತ್ತಾಗಲಿಲ್ಲ. ನಾನು ಕೇಳಿದೆ, ಏನು ಇಟ್ಟಿದ್ದೀಯಾ? ಆಗ ಅವನು, ನಾನು ಅದನ್ನು ಹೇಳಲಾರೆ. ನೀವು ಸೋತಿದ್ದೀರಾ, ಅಲ್ಲದೆ ನನ್ನ ಷರತ್ತನ್ನು ಒಪ್ಪಿದ್ದೀರಾ. ಇದರಿಂದಾಗಿ ನನಗೆ ನೀವು 500 ರೂಪಾಯಿಯನ್ನು ನೀಡಬೇಕು. ಆಗ ನಾನು, ನನ್ನಲ್ಲಿ ಹಣ ಎಲ್ಲಿದೆ ಅಂತ ಕೇಳಿದೆ. ಆಗ ಸರಿ, ಪರವಾಗಿಲ್ಲ, ನಿಮ್ಮಲ್ಲಿ ಯಾವಾಗ ಇರುತ್ತೋ ಆವಾಗ ನನಗೆ ಕೊಡಿ ಅಂತ ಹೇಳಿದ. ನಾನು ಸರಿ ಎಂದು ಒಪ್ಪಿಕೊಂಡೆ. ಆದರೆ ನಾನು ಆ ವಸ್ತು ಏನು ಅಂತ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂತ ಬೇಸರ ಮಾಡಿಕೊಂಡೆ. ಮತ್ತೊಂದು ದಿನ ಮೈದುನ ಮತ್ತೆ ನನ್ನ ಹತ್ತಿರ ಬಂದು, ಅತ್ತಿಗೆ, ಒಂದು ವೇಳೆ ಇವತ್ತು ನೀವು ಗೆದ್ರೆ ನೀವು ನನಗೆ ಹಣ ಕೊಡಬೇಕಾಗಿಲ್ಲ ಅಂತ ಹೇಳಿದ. ಯಾಕಂದ್ರೆ ಮೊದಲಿನ ಆಟದಲ್ಲಿ ನಾನು ಅವನಿಗೆ 500 ರೂಪಾಯಿ ನೀಡಬೇಕಾಗಿತ್ತು. ನಾನು ಸರಿ ಅಂತ ಹೇಳಿದೆ. ಆಗ ಒಂದು ವೇಳೆ ನೀವು ಸೋತು ಹೋದರೆ ನಾನು ನಿಮಗೆ 1000 ನೀಡುತ್ತೇನೆ ಅಂತ ಹೇಳಿದ. ನಾನು ಹೇಳಿದೆ, ಸರಿ, ನಾನು ಮತ್ತೊಮ್ಮೆ ಪ್ರಯತ್ನ ಮಾಡ್ತೀನಿ. ಅವನು ಮತ್ತೆ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ. ಮತ್ತೆ ನನ್ನ ಕೈಗೆ ಆ ವಸ್ತುವನ್ನೇ ಇಟ್ಟ. ಈ ಬಾರಿಗೆ ಅದು ಸ್ವಲ್ಪ ಒದ್ದೆ ಇತ್ತು. ನನಗೆ ತುಂಬಾ ಹೆದರಿಕೆ ಆದರೂ ಕೂಡ ಅದು ಏನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ನಾನು ಹೇಳಿದೆ, ನಾನು ಸೋತು ಹೋದೆ. ಅವನು ನಗುತ್ತಾ ಹೇಳಿದ, ಅತ್ತಿಗೆ, ಇವತ್ತು ಸೋತಿದ್ದೀರಾ, ಆದ್ದರಿಂದ ಈ ಬಾರಿ ನನಗೆ ಕೊಡುವ ಹಣ ಇನ್ನೂ ಹೆಚ್ಚಾಗಿದೆ. ನಾನು ಹೇಳಿದೆ, ನನ್ನ ಬಳಿ ಯಾವ ಹಣವೂ ಇಲ್ಲ, ಎಲ್ಲಿಂದ ಕೊಡಲಿ? ಅವನು ಪ್ರಶ್ನೆ ಮಾಡಿದ, ಅತ್ತಿಗೆ,
ನಿಮ್ಮ ಹತ್ತಿರ ಹಣವೇ ಇಲ್ವಾ? ಯಾಕೆ ನಿನ್ನ ಅಣ್ಣ ನನಗೆ ಹಣ ಕೊಡ್ತಾರಾ? ಕೊಡಲ್ಲ. ಮತ್ತೆ ಎಲ್ಲಿಂದ ನನಗೆ ಹಣ ಬರಬೇಕು ಅಂತ ಕೇಳಿದೆ. ಅವನು ನಗುತ್ತಲೇ ಹೇಳಿದ, ಸರಿ ಅತ್ತಿಗೆ, ಪರವಾಗಿಲ್ಲ. ಆದರೆ ಈಗ ನೀವು ನನಗೆ 1000 ರೂಪಾಯಿ ಕೊಡಲು ಬಾಕಿ ಇದೆ. ನಿಮ್ಮಲ್ಲಿ ಇದ್ದಾಗ ಕೊಟ್ಟು ಬಿಡಿ ಅಂತ ಹೇಳಿದ. ನಾನು ತೀರ್ಮಾನಿಸಿದೆ, ಇನ್ನು ಮುಂದೆ ಈತನೊಂದಿಗೆ ಯಾವ ಗೇಮ್ ಮಾಡೋದಿಲ್ಲ. ಯಾವಾಗ್ಲಾದರೂ ನನ್ನ ಬಳಿ ಹಣ ಇದ್ದರೆ ಅವನ ಹಣವನ್ನು ಕೊಡುತ್ತೇನೆ. ಆಗ ನಿಜಕ್ಕೂ ನನ್ನ ಬಳಿ 1 ರೂಪಾಯಿ ಕೂಡ ಇರಲಿಲ್ಲ. ಆದರೆ ನನಗೆ ಬಹಳ ಕೋಪ ಬರ್ತಿತ್ತು. 2 ಸಲ ಪ್ರಯತ್ನಿಸಿದ್ರೂ ಗೆಲ್ಲಲೇ ಇಲ್ಲ. ಒಂದು ವೇಳೆ ಗೆದ್ದಿದ್ರೆ ನನ್ನ ಕೈಯಲ್ಲಿ 1000 ರೂಪಾಯಿ ಇರ್ತಿತ್ತು. ಆದ್ದರಿಂದ ನನಗೆ ಇಷ್ಟವಿರುವ ವಸ್ತುಗಳನ್ನಾದರೂ ಖರೀದಿ ಮಾಡಬಹುದಾಗಿತ್ತು. ಅಥವಾ ನನ್ನ ತವರಿಗೆ ಹೋಗುವಾಗ ಏನಾದ್ರೂ ತಿಂಡಿ ತೆಗೆದುಕೊಂಡು ಹೋಗಬಹುದಿತ್ತು. ಬರೀ ಕೈಯಲ್ಲಿ ಹೋಗೋದು ನನಗೆ ಇಷ್ಟ ಇಲ್ಲ. ನನ್ನ ತಮ್ಮ ನಾನು ಹೋಗೋದು ಅಂದ್ರೆ ನನ್ನನ್ನೇ ಕಾದು ಕೂತಿರ್ತಾನೆ. ನನ್ನನ್ನು ಕಂಡ ಕೂಡಲೇ ಅಕ್ಕ ಬಂದಲು ಎಂದು ನನಗೆ ಏನು ತಂದಿದ್ದೀಯಾ ಅಂತ ಕೇಳ್ತಾನೆ. ಅಪ್ಪ ನನ್ನನ್ನು ನೋಡಿದ್ರು ಏನು ಮಾತನಾಡುತ್ತಿರಲಿಲ್ಲ. ಆದರೆ ಅಮ್ಮ ಮಾತ್ರ ಹೇಳ್ತಿದ್ರು, ನನಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇದೆ. ಆದರೆ ಪುರುಷರ ಮೇಲೆ ಯಾವತ್ತೂ ನಂಬಿಕೆ ಇಡಬೇಡ. ಆಗ ನಾನು ಕೇಳಿದೆ, ನಾನು ನನ್ನ ಗಂಡನ ಮೇಲೆ ನಂಬಿಕೆ ಇಡಬಾರದಾ? ಅಮ್ಮ ಅಂದ್ರು, ಹೌದು, ಅವನು ಕೂಡ ಪುರುಷನೇ ಅಲ್ವಾ. ಹೆಣ್ಣು ಮಗಳು ಪುರುಷನ ಪ್ರೀತಿಯ ಮೇಲೆ ನಂಬಿಕೆ ಇಟ್ಟರೆ ಅವಳು ಎಷ್ಟು ಭಾವೋದ್ರೇಕ ಆಗಿರ್ತಾಳೆ ಅಂದ್ರೆ ಆ ನಂಬಿಕೆ ಅವಳನ್ನು ಒಮ್ಮೆ ಸೋಲಿಸಿದರೆ ಹೆಣ್ಣಾದವಳು ತುಂಬಾ ನೊಂದುಕೊಳ್ಳುತ್ತಾಳೆ. ಅವನ ಪ್ರೀತಿಗೆ ಹೆಮ್ಮೆ ಪಟ್ಟರೂ ಸರಿಯಲ್ಲ, ಅದು ಬೃಹತ್ ಮೋಸವಾಗಬಹುದು. ಅಂತಹ ಪ್ರೀತಿಯಲ್ಲಿ ಗರ್ಭದಿಂದ ಹೆಜ್ಜೆ ಇಟ್ಟರೆ ಅವಳು ಅಂತ್ಯದಲ್ಲಿ ಬಿದ್ದು ಹೋಗ್ತಾಳೆ. ನಿನ್ನ ಗಂಡನ ಮೇಲೆ ನಂಬಿಕೆ ವಿಶ್ವಾಸ ಇಡು, ಆದರೆ ಅದು ಅತಿಯಾಗಬಾರದು ಅಷ್ಟೇ ಅಂತ ಹೇಳಿದ್ರು. ಹೀಗೆ ದಿನಗಳು ಸಾಗುತ್ತಿದ್ದವು. ಒಂದು ದಿನ ನನ್ನ ನಾದಿನಿ ಅಡುಗೆ ಮನೆಯಲ್ಲಿ ಏನು ತಯಾರಿಸುತ್ತಿದ್ದಳು. ಅವಳಿಗೆ ಮನೆಯ ಊಟ ಇಷ್ಟವಿರಲಿಲ್ಲ. ಹೆಚ್ಚಾಗಿ ಹೋಟೆಲ್ನಿಂದ ತರಿಸುತ್ತಿದ್ದಳು ಅಥವಾ ತಾನೇ ತಯಾರಿಸಿಕೊಂಡು ತಿನ್ನುತ್ತಿದ್ದಳು. ಸಾಮಾನ್ಯ ಊಟವಂತೂ ಬಾಯಿಗೆ ಇಳಿಯುವುದಿಲ್ಲ. ಅಷ್ಟರಲ್ಲಿ ನನ್ನ ಮೈದುನ ಅಲ್ಲಿಯೇ ಪಕ್ಕದಲ್ಲಿ ನಿಂತಿದ್ದ. ಆಗ ನಾನು ಅವನಲ್ಲಿ ಕೇಳಿದೆ, ನೀನು ನನ್ನ ಜೊತೆ ಆಟ ಆಡಿದ್ದೀಯಲ್ಲ, ಅದೇ ಆಟವನ್ನು ನಿನ್ನ ಅಕ್ಕನ ಜೊತೆ ಆಡು ಅಂತ ಹೇಳಿದೆ. ಷರತ್ತುಗಳ ಪ್ರಕಾರ ಅವಳು ಗೆದ್ರೆ ನೀನು ನೀಡಬೇಕು, ಸೋತ್ರೆ ಅವಳು ನಿನಗೆ ನೀಡ್ತಾಳಲ್ವಾ ಎಂದು ಕೇಳಿದೆ. ಆಗ ನಮ್ಮ ಮಾತನ್ನು ಕೇಳಿ ಅವಳು ಕುತೂಹಲಗೊಂಡು, ಏನತ್ತಿಗೆ, ಯಾವ ಗೇಮ್ ಅಂತ ಕೇಳಿದಳು. ಆಗ ನಿನಗೆ 500 ರೂಪಾಯಿ ಸಿಗುವ ಅದೃಷ್ಟಶಾಲಿ ಗೇಮ್ ಅಂತ ಹೇಳಿದೆ. ಆಗ ಏನು ಅಂತ ಹೇಳು, ನಾನು ಕೂಡ ಆಟವಾಡ್ತೀನಿ. ನನಗೆ 500 ರೂಪಾಯಿ ಖಂಡಿತವಾಗಿಯೂ ಸಿಗುತ್ತದೆ. ನನ್ನ ಜೊತೆ ಆಟವಾಡು ಅಂತ ಕೇಳಿದ್ಲು. ಆಗಲೇ ಮೈದುನ ಹೇಳಿದ, ಇಲ್ಲ ಅತ್ತಿಗೆ, ಈ ಆಟ ನಾನು ನನ್ನ ಅಕ್ಕನ ಜೊತೆ ಆಡೋದಿಲ್ಲ. ನಾನು ಪ್ರಶ್ನೆ ಮಾಡಿದೆ, ಯಾಕೆ ನನ್ನ ಜೊತೆ ಆಟ ಆಡಿದ್ದೀಯಾ? ನಿನ್ನ ಅಕ್ಕನ ಜೊತೆ ಯಾಕೆ ಆಟವಾಡಲು ಆಗೋದಿಲ್ಲ ಅಂತ ಕೇಳಿದೆ. ಅವನು ಸ್ಪಷ್ಟವಾಗಿ ಹೇಳಿದ, ಇಲ್ಲ ಅತ್ತಿಗೆ, ಈಗಿನಿಂದ ನಿಮ್ಮ ಜೊತೆ ಆಟವಾಡಲ್ಲ. ನೀವು ಎಲ್ಲರಿಗೂ ಹೇಳಿ ಬಿಡ್ತೀರಾ. ಅವನು ಅಲ್ಲಿಂದ ಹೊರಟು ಹೋದ. ನಂತರ ನನ್ನ ನಾದಿನಿ ಬಳಿ ಬಂದು, ಏನತ್ತಿಗೆ, ಯಾವ ಗೇಮ್ ಎಂದು ಕೇಳಿದಳು. ನಾನು ಅವಳಿಗೆ ಎಲ್ಲವನ್ನೂ ಹೇಳಿದೆ. ಅವಳು ನಗುತ್ತಾ ಹೇಳಿದಳು, ಅತ್ತಿಗೆ, ನನ್ನ ತಮ್ಮ ಚಿಕ್ಕವನಿದ್ದಾಗ ಒಮ್ಮೆ ಬಿದ್ದಿದ್ದಾನೆ. ಅದರ ನಂತರ ಅವನ ವರ್ತನೆ ಬದಲಾಗಿದೆ. ನಾನು ನಿಮಗೆ ಈ ವಿಷಯ ಮೊದಲೇ ಹೇಳಬೇಕಿತ್ತು, ಆದರೆ ನೆನಪಾಗಲಿಲ್ಲ ಎಂದು ಹೇಳಿದಳು. ಬಿದ್ದ ನಂತರ ಅವನ ತಲೆಗೆ ಪೆಟ್ಟಾಗಿ ಅವನು ವಿಚಿತ್ರವಾಗಿ ವರ್ತಿಸುತ್ತಿದ್ದಾನೆ. ಅತ್ತಿಗೆ, ಅವನು ಏನಾದರೂ ಮಾತನಾಡಿದರೆ ಅದನ್ನು ದೊಡ್ಡ ದೊಡ್ಡ ವಿಷಯ ಮಾಡಬೇಡಿ ಮತ್ತು ಗಂಭೀರವಾಗಿ ತೆಗೆದುಕೊಳ್ಳದೆ ಯಾರ ಜೊತೆಯೂ ಹೇಳಬೇಡಿ. ಅವನು ನಿಮ್ಮ ಜೊತೆ ಏನಾದರೂ ವಿಚಿತ್ರವಾಗಿ ವರ್ತಿಸಿದ್ರೆ ನೀವು ಅಣ್ಣನ ಹತ್ರ ಹೇಳಬೇಡಿ. ಅಣ್ಣನಿಗೆ ಗೊತ್ತಾದ್ರೆ ಮತ್ತೆ ಹುಚ್ಚನಂತೆ ಅವನಿಗೆ ಹೊಡೆಯುತ್ತಾನೆ. ಕೆಲವೊಂದು ಸಲ ಅವನು ಬಾಯಿಗೆ ಬಂದ ಹಾಗೆ ಮಾತನಾಡುವಾಗ ನಮಗೆ ತಮಾಷೆ ಆಗುತ್ತೆ. ನಾವು ನಗಾಡುತ್ತೇವೆ. ನಾನು ಕೂಡ ನೀನು ನನ್ನ ತಮ್ಮ ಅಲ್ಲ, ದತ್ತು ತೆಗೆದುಕೊಂಡಿದ್ದೇನೆ ಅಂತ ಜೋಕ್ ಮಾಡುತ್ತೇವೆ. ಅವನ ಯಾವ ವಿಷಯವನ್ನು ಕೂಡ ತಲೆಗೆ ತೆಗೆದುಕೊಳ್ಳಬೇಡಿ, ಹಾಗೆ ಬಿಟ್ಟು ಬಿಡಿ ಅಂತ ಹೇಳಿದ್ಲು. ನನಗೆ ಅಷ್ಟು ದಿನ ಗೊತ್ತೇ ಇರಲಿಲ್ಲ. ಆಶ್ಚರ್ಯವಾಗಿತ್ತು. ಆದರೂ ಒಂದು ದಿನ ನನಗೆ ಹಣ ಅರ್ಜೆಂಟ್ ಆಗಿ ಅವಶ್ಯಕತೆ ಇತ್ತು. ನಾನು ನನ್ನ ಮೈದುನನ ಹತ್ತಿರ ಹೋಗಿ, ನಾನು ನಿನ್ನ ಜೊತೆಗೆ ಆಡುತ್ತೇನೆ. ಆಗ ಅವನು, ಸರಿ, ಈಗ ಸೋತ್ರೆ 1,500 ಕೊಡಬೇಕಾಗುತ್ತದೆ ಅಂದ. ನೀವು ಗೆದ್ರೆ ನಾನು 1,500 ಕೊಡುತ್ತೇನೆ ಅಂತ ಹೇಳಿದ. ಆ ಮಾತನ್ನು ಕೇಳುತ್ತಿದ್ದಂತೆ ನನಗೆ ಎಲ್ಲಿಲ್ಲದ ಖುಷಿ ಆಯಿತು. ಹೇಗಾದರೂ ಈ ಸಲ ನಾನು ಈ ಗೇಮನ್ನು ಗೆದ್ದೇ ಗೆಲ್ಲುತ್ತೇನೆ ಅಂತ ನಿಶ್ಚಯಿಸಿಕೊಂಡೆ. ಒಂದು ವೇಳೆ ನಾನು ಸೋತ್ರೆ ಎಂಬ ಭಯವಾಯಿತು. ಪ್ರಪಂಚದಲ್ಲಿ ಜನರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮೋಸ ಮಾಡುತ್ತಾರೆ. ಅದೇ ರೀತಿ ನಾನು ಏನಾದರೂ ಮಾಡಿ ಪಂದ್ಯವನ್ನು ಗೆಲ್ಲಬೇಕು ಅಂತ ಅಂದುಕೊಂಡೆ. ನಾನು ಮೈದುನನಲ್ಲಿ ಹೇಳಿದೆ, ನೋಡು,
ನಾನು ಈ ಸಲ ಕೊನೆಯ ಬಾರಿಗೆ ನಿನ್ನ ಜೊತೆ ಆಟ ಆಡ್ತಿದ್ದೇನೆ. ಗೆದ್ರೆ ನೀನು ನನಗೆ 3,000 ಕೊಡಬೇಕು. ಸೋತ್ರೆ ನಾನು ನಿನಗೆ 5,000 ಕೊಡ್ತೀನಿ. ನನ್ನ ಮಾತನ್ನು ಕೇಳಿ ಅವನು ತುಂಬಾ ಖುಷಿ ಪಟ್ಟುಕೊಂಡ. ಸರಿ ಅತ್ತಿಗೆ ಎಂದು ಹೇಳಿದ. ಅತ್ತಿಗೆ, ಹಾಗಾದ್ರೆ ಈಗ ಅಣ್ಣನಿಂದ ನಿಮಗೆ ಖರ್ಚಿಗೆ ಹಣ ಸಿಗ್ತಾ ಇದೆ ಅಂತ ಗೊತ್ತಾಯಿತು ಅಂತ ಹೇಳಿದ. ನಾನು ನಗುತ್ತಾ, ಹೌದು, ನಿನ್ನ ಅಣ್ಣ ನನಗೆ ಹಣ ಕೊಡ್ತಾ ಇದ್ದಾರೆ ಅಂತ ಹೇಳಿ ನನ್ನಲ್ಲಿ ಬೇಕಾದಷ್ಟು ಹಣ ಇದೆ ಅಂತ ಹೇಳಿದೆ. ಷರತ್ ಅನ್ನೋದು ಷರತ್ತೆ ಅಲ್ವಾ ಅಂತ ಕೇಳಿದೆ. ಅದರಲ್ಲಿ ಹಣ ಎಷ್ಟು ಹೋದ್ರೂ ನೋಡೋದಿಲ್ಲ, ಹೌದಲ್ವಾ ಎಂದು ಕೇಳಿದೆ. ಇಂದಲ್ಲ ನಾಳೆ ನಿನ್ನ ಜೊತೆ ಗೇಮ್ ಆಡುತ್ತೇನೆ, ರೆಡಿಯಾಗಿರು. ಗೆದ್ರೆ ನನಗೆ 3,000 ಕೊಡಬೇಕು ಅಂತ ಹೇಳಿದೆ. ನೀನು ಹೆದರಬೇಡ, ನಾನು ಸೋತ್ರೆ ನಿನಗೆ 5,000 ನೀಡುತ್ತೇನೆ. ನೀನು ನನಗೆ ನೀಡುವ ಹಣವನ್ನು ರೆಡಿ ಮಾಡು ಅಂತ ಹೇಳಿದೆ. ನಾವು ಹೀಗೆ ಮಾತನಾಡುತ್ತಿರುವಾಗ ನನ್ನ ಗಂಡ ಮನೆಗೆ ಬಂದರು. ಅವರು ಬಂದಾಗ ಮನೆಯಲ್ಲಿ ಗಂಭೀರವಾದ ವಾತಾವರಣ ಮೂಡುತ್ತೆ. ಅವರ ನೋಟ ನನ್ನನ್ನು ಒಳಗಡೆ ಬಾ ಎನ್ನುವಂತೆ ಕರೆಯುತ್ತಿತ್ತು. ನಾನು ಅವರನ್ನು ಕಂಡ ಕೂಡಲೇ ಒಳಗಡೆ ಹೋಗ್ತಿದ್ದೆ. ಆಗ ಅವರು ನನಗೆ ಚಹಾ ಮಾಡಿತಾ ಅಂತ ಹೇಳ್ತಿದ್ರು. ನನ್ನ ಬಟ್ಟೆ ಕೊಡು, ಟವೆಲ್ ಕೊಡು ಅಂತ ಹೇಳಿ ಸ್ನಾನಕ್ಕೆ ಹೋಗ್ತಿದ್ರು. ನೀನು ಇವನ ಜೊತೆ ಮಾತನಾಡ್ತಿದ್ದೀಯಾ ಅಂತ ನನ್ನ ಗಂಡ ಕೇಳಿದ್ರು. ಇವನು ಹುಚ್ಚ ಅಂದ್ರೆ ಏನರ್ಥ? ನಿಮ್ಮ ತಂಗಿಯು ಹೀಗೆ ಹೇಳ್ತಾ ಇದ್ದಾಳೆ ನೋಡು, ಇವನಿಗೆ ತಲೆ ಸರಿಯಿಲ್ಲ. ನೀನು ಅವನ ಜೊತೆ ಯಾವುದೇ ವಹಿವಾಟುಗಳನ್ನು ಮಾಡಬೇಡ, ಅವನಿಂದ ಆದಷ್ಟು ದೂರವಿರು ಅಂತ ಹೇಳಿದ್ರು. ನನಗೆ ಈ ಮನೆಯಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಕಾಯಿಲೆ ಅಂಟಿಕೊಂಡಿದೆ ಅಂತ ಅನಿಸುತ್ತದೆ. ಯಾಕಂದ್ರೆ ಅತ್ತೆ ಕೂಡ ಅವರಷ್ಟಕ್ಕೆ ಒಂದು ಕಡೆ ಕೂತ್ರೆ ಹಲವು ಪ್ರಶ್ನೆಗಳನ್ನು ಕೇಳ್ತಿದ್ರು. ಎಲ್ಲರೂ ಒಂದೊಂದು ತರ ವಿಚಿತ್ರವಾಗಿ ಮಾತನಾಡ್ತಾರೆ. ಆದ್ರೆ ತಂಗಿ ಸರಿ ಇಲ್ಲ ಅಂತ ವಟಾರದವರು ಹೇಳ್ತಿದ್ರು. ಆದರೆ ಅಣ್ಣನಿಗೆ ಅದು ಗೊತ್ತೇ ಇರಲಿಲ್ಲ. ನಾನು ಪಂದ್ಯದ ವಿಷಯವನ್ನು ನನ್ನ ಗಂಡನಲ್ಲಿ ಹೇಳಲೇ ಇಲ್ಲ. ಯಾಕಂದ್ರೆ ನನಗೆ ಹಣದ ಅವಶ್ಯಕತೆ ಇತ್ತು. ಯಾಕಂದ್ರೆ ನನ್ನ ಚಿಕ್ಕ ತಮ್ಮನ ಹುಟ್ಟುಹಬ್ಬವಾಗಿತ್ತು. ಪ್ರತಿ ವರ್ಷ ನಾವು ತುಂಬಾ ಸಂತೋಷದಿಂದ ಆಚರಿಸುತ್ತೇವೆ. ಅವನು 3,000 ಬೆಲೆ ಬಾಳುವ ವಿಡಿಯೋ ಗೇಮ್ ನನಗೆ ತಂದು ಕೊಡಬೇಕು ಅಂತ ಹೇಳಿದ್ದಾನೆ. ಅದನ್ನು ನಾನು ಬರ್ತ್ಡೇ ಉಡುಗೊರೆಯಾಗಿ ನೀಡಬೇಕು ಅಂತ ಬಯಸಿದ್ದೆ. ನನ್ನಲ್ಲಿ ಹಣವಿರಲಿಲ್ಲ. ನನ್ನ ಗಂಡನಲ್ಲಿ ಹೇಳಿದ್ದಕ್ಕೆ ನನ್ನಲ್ಲಿ ಹಣ ಇಲ್ಲ, ಯಾವುದೇ ಹಣವನ್ನು ಕೇಳಬಾರದು ಅಂತ ನಿನ್ನಲ್ಲೂ ಹೇಳಿದ್ದೇನಲ್ವಾ ಅಂತ ಹೇಳ್ತಿದ್ರು. ಕೆಲವರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು, ನಮ್ಮ ಹುಟ್ಟುಹಬ್ಬವನ್ನು ನಿರ್ಗತಿಕರಿಗೆ ಅನಾಥರಿಗೆ ದಾನ ಮಾಡಿ ಪುಣ್ಯ ಕಟ್ಟಿಕೊಳ್ಳಬಹುದು ಅಂತ ಹೇಳ್ತಾರೆ. ನನಗೆ ಅವರ ತಂಗಿಯ ಸ್ವಭಾವದ ಬಗ್ಗೆ ನನ್ನ ಗಂಡನಲ್ಲಿ ಹೇಳಬೇಕು ಅಂತ ಅನಿಸ್ತಿತ್ತು. ಆದರೆ ನಾನು ಯಾಕೆ ಆ ವಿಷಯಕ್ಕೆ ತಲೆ ಹಾಕಬೇಕು ಅಂತ ಮೌನವಾಗಿದ್ದೆ. ಮರುದಿನ ನನ್ನ ಮೈದುನ ನಾನು ತಲೆ ಬಾಚುತ್ತಿದ್ದಾಗ ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡ. ಅತ್ತಿಗೆ, ನಾವು ಗೇಮ್ ಸ್ಟಾರ್ಟ್ ಮಾಡೋಣವಾ ಎಂದು ಕೇಳಿದ. ಸರಿ ಎಂದು ನಾನು ಹೇಳಿದೆ. ನಾನು ತಲೆ ಬಾಚಿ ಆ ಬಟ್ಟೆಯನ್ನು ಒಣಗಲು ಹಾಕಿ ಬರುತ್ತೇನೆ ಅಂತ ಹೇಳಿದೆ. ನಾನು ಬಟ್ಟೆಯನ್ನು ಹಾಕಿ ಬರುವಾಗ, ಅತ್ತಿಗೆ, ನನಗೆ ಕುಡಿಯಲು ಏನಾದ್ರೂ ತಂದು ಕೊಡಿ, ತುಂಬಾ ಬಾಯಾರಿಕೆ ಆಗ್ತಿದೆ ಅಂತ ಹೇಳಿದ. ಆಗ ನಾನು ಪಾಪ ಎಂದು ನಿಂಬೆ ಶರ್ಬತ್ ಮಾಡಿ ತಂದುಕೊಟ್ಟು ಇದನ್ನು ಕುಡಿ ಅಂತ ಹೇಳಿದೆ. ಆಗ ಶರ್ಬತ್ ಮಾಡಲು ಯಾರು ನಿಮ್ಮಲ್ಲಿ ಹೇಳಿದ್ದು ಅಂತ ಕೇಳಿದ. ನೀನೀಗ ಬಾಯಾರಿಕೆ ಆಗ್ತಿದೆ ಅಂತ ಹೇಳಿದೆ ಅಲ್ವಾ ಎಂದು ನಾನು ಹೇಳಿದೆ. ನಾನು ನಿಮ್ಮಲ್ಲಿ ಹೇಳಲಿಲ್ಲ ಅಂತ ಹೇಳಿದ. ನಾನು ಸರಿ ಹಾಗಾದ್ರೆ ಎಂದು ಹೇಳಿ ಜ್ಯೂಸ್ ಅನ್ನು ನಾನೇ ಕುಡಿದು ಬಿಟ್ಟೆ. ಸರಿ, ಆಟ ಆಡೋಣವಾ ಎಂದು ಕೇಳಿದೆ. ಅವನು ಪಟ್ಟಿಯನ್ನು ಕಣ್ಣಿಗೆ ಕಟ್ಟಲು ಬಂದ. ಆಗ ನಾನು ಆ ಬಟ್ಟೆ ಬೇಡ, ಈ ಶಾಲಿನಲ್ಲಿ ಕಟ್ಟು ಅಂತ ಹೇಳಿದೆ. ಅವನು ಶಾಲಿನಿಂದ ನನ್ನ ಕಣ್ಣಿಗೆ ಗಟ್ಟಿಯಾಗಿ ಬಟ್ಟೆಯನ್ನು ಕಟ್ಟಿದ. ಆದರೆ ಅದು ತೆಳುವಾಗಿತ್ತು, ನನಗೆ ಪರದೆಯಂತೆ ಚಂದವಾಗಿ ಕಾಣುತ್ತಿತ್ತು. ಅವನು ಯಾವುದೋ ಒಂದು ವಸ್ತುವನ್ನು ಕೈಗೆ ತಂದು ಇಟ್ಟ. ಅದರ ಮೇಲೆ ಕೂದಲುಗಳು ಇದ್ದವು. ನನಗೆ ಅದನ್ನು ನೋಡುವಾಗ ತುಂಬಾ ಭಯ, ಮುಜುಗರವಾಯಿತು. ನಾನು ತಟ್ಟನೆ ಹಿಂದಕ್ಕೆ ಕೈಯನ್ನು ಎಳೆದುಕೊಂಡು, ಏನು ನಿನಗೆ ಹುಚ್ಚು ಹಿಡಿದಿದ್ದೀಯಾ? ನಾಚಿಕೆ, ಭಯ ಅನ್ನೋದು ಇಲ್ವಾ ಅಂತ ಕೇಳಿದೆ. ನನ್ನ ಕಿರುಚಾಟ ಕೇಳಿ ಮನೆಯವರೆಲ್ಲ ಸೇರಿಕೊಂಡರು. ಆಗ ಅಯ್ಯೋ ದೇವರೇ, ವಿಷಕಾರಿಯಾದಂತಹ ಇದನ್ನು ತಂದಿದ್ದೀಯಲ್ಲ ಎಂದು ನನ್ನ ಗಂಡ ಬೈದ್ರು. ನನ್ನ ಗಂಡ ಅವನಿಗೆ ಹೊಡೆಯಲು ಮುಂದೆ ಹೋದ್ರು. ಅಲ್ಲ ಕಣೆ, ಅವನ ಜೊತೆ ಮಾತನಾಡಬೇಡ, ಅವನ ಸಹವಾಸಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಅವನಿಗೆ ತಲೆ ಸರಿಯಿಲ್ಲ. ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ ಒಮ್ಮೆ ಬಿದ್ದು ತಲೆಗೆ ಏಟಾಗಿ ಈಗ ಯಾವ ನೆನಪಿನ ಶಕ್ತಿಯೂ ಇಲ್ಲ. ಅದು ಅಲ್ಲದೆ ಅವನ ವಿಚಿತ್ರವಾದ ವರ್ತನೆಯೊಂದಿಗೆ ಜೀವಿಸುತ್ತಿದ್ದಾನೆ. ನಾವು ಎಷ್ಟೋ ಪ್ರಯತ್ನಗಳನ್ನು ಮಾಡಿದ್ದೇವೆ, ಆದರೆ ಯಾವುದೂ ಫಲಕಾರಿಯಾಗಲಿಲ್ಲ. ಅವನ ಈ ಘಟನೆಯ ನಂತರ ಪ್ರಾಣಿಗಳ ಜೊತೆ ಹೆಚ್ಚಾಗಿ ಒಡನಾಟ ಇಟ್ಟುಕೊಂಡಿದ್ದಾನೆ. ಅದು ಕೂಡ ಅಪಾಯಕಾರಿಯಾದಂತಹ ವಿಷಕಾರಿ ಹಾವುಗಳೊಂದಿಗೆ ಸ್ನೇಹವನ್ನು ಬೆಳೆಸಿಕೊಂಡಿದ್ದಾನೆ. ನಮಗೆ ತುಂಬಾ ಭಯವಾಗುತ್ತೆ. ಅದಕ್ಕೋಸ್ಕರ ಅವನನ್ನು ಬೈಯುತ್ತಿರುತ್ತೇವೆ.
ನಿನ್ನಲ್ಲಿ ಎಷ್ಟೋ ಸಲ ಹೇಳಿದ್ದೇನೆ, ಅವನ ಜೊತೆ ಮಾತನಾಡಬೇಡ, ದೂರವಿರು. ಆದರೆ ನಿನಗೆ ಅರ್ಥವಾಗಲಿಲ್ವಾ ಎಂದು ನನ್ನ ಗಂಡ ಕೇಳಿದ್ರು. ಅಷ್ಟರಲ್ಲಿ ನಾನು ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ನೋಡಿ, ನಾದಿನಿ, ಈ ಗೇಮ್ ನಿಮ್ಮನ್ನು ಆಟ ಆಡಲು ಹೊರಟಿದ್ದೀರಾ? ಹಣ ಸಿಗುತ್ತದೆ ಅಂತ ಯಾವುದಕ್ಕೂ ರೆಡಿ ಆಗ್ತೀರಾ ಅಲ್ವಾ ಎಂದು ಕೇಳಿದಳು. ಆಗ ನನ್ನ ಗಂಡ, ಏನು ಹಣನ ಎಂದು ಕೇಳಿದರು. ಆಗ ನಾನು ಬೇರೆ ದಾರಿ ಇಲ್ಲದೆ ಎಲ್ಲಾ ಸತ್ಯವನ್ನು ಹೇಳಬೇಕಾಯ್ತು. ಆಗ ನೀನು ಸುಮ್ಮನೆ ಹಣ ಖರ್ಚು ಮಾಡಿ ವೇಸ್ಟ್ ಮಾಡಬೇಡ ಅಂತ ನಾನು ನಿನಗೆ ಹೇಳಿದ್ದಷ್ಟೇ. ನಿನ್ನ ಅಗತ್ಯಕ್ಕೆ ನಾನು ಕೊಡೋದಿಲ್ಲ ಅಂತ ಹೇಳಲಿಲ್ಲ. ನಿನ್ನ ಖರ್ಚನ್ನು ನಾನು ನೋಡದಿದ್ರೆ ಮತ್ತೆ ಯಾರು ನೋಡ್ತಾರೆ? ನಾನು ಜೀವನದ ಉದ್ದಕ್ಕೂ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಮದುವೆಯಾದ ನನ್ನ ಕರ್ತವ್ಯ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದು. ನಿನ್ನ ಚಿಕ್ಕ ಪುಟ್ಟ ಆಸೆಗಳನ್ನು ಈಡೇರಿಸಲು ನನ್ನಿಂದ ಸಾಧ್ಯವಾಗದಿದ್ದರೆ ಯಾರಾದರೂ ನನ್ನನ್ನು ನಿನ್ನ ಗಂಡ ಅಂತ ಹೇಳಬಹುದಾ ಎಂದು ಕೇಳಿದ್ರು. ಅವರು ಹಣ ಕೊಟ್ಟರು. ನಾನು ಮತ್ತೆ ಆ ಹಣದಿಂದ ನನ್ನ ತಮ್ಮನಿಗೆ ವಿಡಿಯೋ ಗೇಮ್ ತೆಗೆದು ಅವನ ಬರ್ತ್ಡೇ ದಿವಸ ತವರು ಮನೆಗೆ ಗಂಡನ ಜೊತೆ ಹೊರಟೆವು. ನಾವು ಮನೆಗೆ ತಲುಪುತ್ತಿದ್ದಂತೆ ಅಲ್ಲಿ ಜೋರು ಜೋರಾಗಿ ಜಗಳಾಗ್ತಿತ್ತು. ಪಕ್ಕದ ಮನೆಯಲ್ಲಿ ಯಾರೋ ಒಬ್ಬ ಕಳ್ಳ ಕದಿಯಲು ಬಂದು ಸಿಕ್ಕಿ ಬಿದ್ದಿದ್ದ. ಎಲ್ಲರೂ ಸುತ್ತಮುತ್ತಲಿನ ಮನೆಯವರು ಅವನ ಮನೆಯ ಮುಂದೆ ಸೇರಿಕೊಂಡಿದ್ದರು. ಕಳ್ಳನನ್ನು ನೋಡಿದಾಗ ನನ್ನ ಅಪ್ಪ ಬೆಚ್ಚಿ ಬಿದ್ದರು. ಯಾಕಂದ್ರೆ ಅವತ್ತು ನಮ್ಮ ಮನೆಗೆ ಬಂದು ನನ್ನ ಕೋಣೆಯಿಂದ ಹೊರಗಡೆ ಹೋಗುತ್ತಿದ್ದ ವ್ಯಕ್ತಿಯೇ ಆ ಕಳ್ಳ ಆಗಿದ್ದ. ನಿಜವಾಗಲೂ ಅವನು ಎಷ್ಟು ಕಳ್ಳತನ ಮಾಡಿ ಸಿಕ್ಕಿ ಬಿದ್ದಿದ್ದ. ಅವನ ಮೇಲೆ FIR ಕೂಡ ಆಯ್ತು. ಅದು ಅಲ್ಲದೆ ಅವನು ಈಗ ಎಷ್ಟೋ ಸಲ ಜೈಲಿಗೆ ಹೋಗಿ ಬಂದವನು ಎಂದು ಕೂಡ ಪೊಲೀಸರಿಂದ ತಿಳಿದು ಬಂತು. ಅವನನ್ನು ಅರೆಸ್ಟ್ ಮಾಡಲಾಯಿತು. ಆದರೆ ಅಪ್ಪ, ನಾನು ದುಡುಕಿ ತಪ್ಪು ಮಾಡಿಬಿಟ್ಟಿದ್ದೆ, ನನ್ನ ಮಗಳಿಗೆ ಅನ್ಯಾಯ ಮಾಡಿದ್ದೇನೆ, ದ್ರೋಹ ಮಾಡಿದ್ದೇನೆ ಎಂದೆಲ್ಲ ಹೇಳಿ ಅಳುತ್ತಿದ್ದರು. ನಾನು ಮತ್ತು ನನ್ನ ಗಂಡ ಮನೆಗೆ ತಲುಪುತ್ತಿದ್ದಂತೆ ನಮ್ಮ ಮನೆಯಲ್ಲಿ ಅಳು ಕೇಳುತ್ತಿತ್ತು. ನಾನು, ಏನಾಯ್ತಮ್ಮ, ಅಪ್ಪ ಯಾಕೆ ಅಳ್ತಿದ್ದಾರೆ ಅಂತ ಕೇಳಿದಾಗ ಅಲ್ಲಿ ನಡೆದ ಘಟನೆಯನ್ನು ವಿವರಿಸಿ ಹೇಳಿದರು. ಆಗ ಅಪ್ಪ ನನ್ನಲ್ಲಿ ಕ್ಷಮೆಯನ್ನು ಕೇಳಿದರು. ಬೇಡ ಬಿಡಿ ಅಪ್ಪ, ನೀವು ದುಡುಕಿನಲ್ಲಿ ನಿಮ್ಮ ಮಗಳ ಬಾಳು ಚೆನ್ನಾಗಿರಬೇಕು ಅಂತ ಭಾವಿಸಿದ್ದೀರಿ. ಅದು ನಿಮ್ಮ ಕರ್ತವ್ಯ. ಆದರೆ ಇವರು ಬಡವರಾಗಿರಬಹುದು, ಆದರೆ ನನಗೆ ಏನನ್ನು ಕಡಿಮೆ ಮಾಡಲಿಲ್ಲ, ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತ ಹೇಳಿದೆ. ನಾವು ಸತ್ಯದ ಅರಿವಿಲ್ಲದೆ ದುಡುಕಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ. ನಂತರ ನಮಗೆ ಸತ್ಯ ತಿಳಿದಾಗ ನಮ್ಮ ಪಶ್ಚಾತ್ತಾಪ ನೋವಿನಲ್ಲಿ ಪರಿವರ್ತನೆ ಆಗುತ್ತದೆ. ಕೆಲವೊಂದು ತೀರ್ಮಾನಗಳು ನಮ್ಮ ಜೀವನದಲ್ಲಿ ಪರಿಣಾಮ ಬೀರಬಹುದು. ತಕ್ಷಣದ ರೋಷ, ದುಃಖ, ದ್ವೇಷ, ಹೆದರಿಕೆ ಅಥವಾ ಖುಷಿಯಲ್ಲಿ ಕೆಲವು ದಿನಗಳಲ್ಲಿ ಅಥವಾ ವರ್ಷಗಳಲ್ಲಿ ತಪ್ಪು ಎನಿಸಬಹುದು. ಹೆಚ್ಚು ಆಲೋಚನೆ ಮಾಡಿದರೆ ಬೇಸರವಾಗುತ್ತದೆ ಅಂತ ತಟ್ಟನೆ ತೀರ್ಮಾನ ಮಾಡಿದೆ, ಈಗ ಪಶ್ಚಾತ್ತಾಪ ಮಾತ್ರ ಉಳಿದಿದೆ ಅನ್ನುವ ಸ್ಥಿತಿ ಬರಬಹುದು. ಒಂದು ತಪ್ಪಾದ ತೀರ್ಮಾನದಿಂದ ಸ್ನೇಹ, ಕುಟುಂಬ ಸಂಬಂಧ ಹಾಳಾಗಬಹುದು. ಕೆಲವೊಮ್ಮೆ ಬೇರೆಯವರ ಭಾವನೆಗಳನ್ನೇ ಪರಿಗಣಿಸದೆ ತೀರ್ಮಾನ ಮಾಡಲಾಗುತ್ತದೆ. ತಪ್ಪಾದ ತೀರ್ಮಾನದಿಂದ ನೆಮ್ಮದಿ ಕಳೆದು ಹೋಗಿ ಮಾನಸಿಕ ಒತ್ತಡ, ನಿರಾಶೆ, ಅನಿಶ್ಚಿತತೆ ಉಂಟಾಗಬಹುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕನ್ನಡ ಕತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.